वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅರ್ಜುನನಿಗೆ ತುಂಬ ಗೊಂದಲಗಳಿತ್ತು. ಏನಪ್ಪ ಅದು ಗೊಂದಲ ಅಂತ ಅಂದರೆ, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ. ಅಂದರೆ ಕರ್ಮ ಮಾರ್ಗದಲ್ಲಿ ಹೋಗಬೇಕಾ, ಜ್ಞಾನ ಮಾರ್ಗದಲ್ಲಿ ಹೋಗಬೇಕಾ ಅನ್ನೋ ಅವನ ಗೊಂದಲಕ್ಕೆ ಅಂದರೆ ಕರ್ಮಯೋಗದ 1ನೇ ಮತ್ತು 2ನೇ ಶ್ಲೋಕದಲ್ಲಿ ಅವನು ಪ್ರಶ್ನೆಯನ್ನು ಕೇಳಿದ್ರೆ 3ನೇ ಶ್ಲೋಕದಿಂದ ಭಗವಂತ ಸುದೀರ್ಘವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಆ 3ನೇ ಶ್ಲೋಕವೇ ಮುಂದುವರೆದು ಇನ್ನೂ ಭಗವಂತ ಹೇಳ್ತಾ ಇದ್ದಾನೆ, ನೋಡು ನೀನು ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಂತ ಹೇಳಿ ನಾವು ಬೇರೆ 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 ರೀತಿಯಾಗಿ ನಾವು ವಿಚಾರವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತ ಅಂದರೆ, ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ಯಾರು ಯಾರಿಗಾಗಿ ಯಾವ ಕೆಲಸಕ್ಕಾಗಿ ಆಗಿದ್ದಾರೋ ಆ ಕೆಲಸವನ್ನು ಮಾಡಲೇಬೇಕು. ಉದಾಹರಣೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಈಗ ಋಷಿ ಮುನಿಗಳು ಅಂದಾಗ ಅವರು ಜ್ಞಾನ ಮಾರ್ಗಕ್ಕೆ ಹೋಗಲೇಬೇಕು ಅಲ್ವಾ. ಅದೇ ರೀತಿ ಚತುರ್ಮುಖ ಬ್ರಹ್ಮನೂ ಸಹ, ಇದು ನೀವು ಬೇರೆ ಕಡೆ ಕಥೆಗಳನ್ನು ಕೇಳಿರ್ತೀರ, ಸನಕಾದಿ ಮುನಿಗಳನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಸನಕ, ಸನಂದ, ಹಾಗೆ ಸನಸುಜಾತ, ಹಾಗೆ ಸನತ್ ಕುಮಾರ ಅಂತ 4 ಜನ ಋಷಿಗಳನ್ನು ಮೊದಲು ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಬ್ರಹ್ಮ ಸೃಷ್ಟಿ ಮಾಡಿಬಿಟ್ಟು ನೀವು ಈ ಲೋಕಕ್ಕೆ ಇನ್ನಷ್ಟು ಉತ್ಪಾದನೆಯನ್ನು ಮಾಡಿ, ಅಂದರೆ ನೀವು ಗೃಹಸ್ಥಾಶ್ರಮಕ್ಕೆ ಹೋಗಿ ಅಂತ ಅಂದಾಗ ಅವರು ಇಲ್ಲ ನಮ್ಮ ಕೈಲಿ ಆಗೋದೇ ಇಲ್ಲ. ಯಾಕೆ ಅಂತ ಅಂದರೆ, ನಾವು ಭಗವಂತನನ್ನು ನೋಡಬೇಕು, ನಮಗೆ ಭಗವಂತ ಬಿಟ್ಟರೆ, ಜ್ಞಾನ ಮಾರ್ಗ ಬಿಟ್ಟರೆ ನಮಗಿನ್ನೇನು ಬೇಡವೇ ಬೇಡ ಅಂತ ಏನು ಮಾಡಿಬಿಡ್ತಾರೆ, ಅವರು ಸಂಪೂರ್ಣವಾಗಿ ತಿರಸ್ಕರಿಸ್ಬಿಡ್ತಾರೆ. ಆಗ ಬ್ರಹ್ಮಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸರಿ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಡ್ತಾನೆ. ಆದರೆ ನಾವು ನೋಡಿ, ಇವರು ಸನಕಾದಿ ಮಹಾಮುನಿಗಳನ್ನು ಅವರು ಜ್ಞಾನಕ್ಕೆ ಹೋಗಬೇಕು ಅಂದಾಗ ಅವರ ತಂದೆಯಾದಂತಹ ಬ್ರಹ್ಮ, ಇಲ್ಲಿ ತಂದೆ ಅಂತಲೇ ತಗೋಬಹುದು, ತಂದೆಯಾದಂತಹ ಬ್ರಹ್ಮ ಏನು ಮಾಡ್ತಾನೆ, ಸರಿಯಪ್ಪ ನೀವು ಜ್ಞಾನ ಮಾರ್ಗಕ್ಕೆ ಹೋಗಿ ಜ್ಞಾನ ಬಿಟ್ಟು ಮತ್ತೆ ನೀವು ಈ ಕರ್ಮ ಮಾರ್ಗಕ್ಕೆ ಬರಲೇಬೇಡಿ ಅಂತ ಹೇಳಿಬಿಡ್ತಾನೆ. ಆದರೆ ಜನಕಾದಿ ರಾಜರು ಅಂತ ಹೇಳ್ತಾರೆ. ಯಾರಪ್ಪ ಇವರು ಅಂತ ಅಂದರೆ, ದನಕ, ಅಂಬರೀಷ, ಮಂದಾತ, ನೌಕ, ಸನಕ, ಇವರೆಲ್ಲ ಚಕ್ರವರ್ತಿಗಳು ಅಂತ ನಮಗೆ ಬರುತ್ತೆ. ಈಗ ಅಂಬರೀಷ ಅಂದ ತಕ್ಷಣ ಆಹಾ ದೊಡ್ಡ ಚಕ್ರವರ್ತಿ. ಏಕೆ ಅಂತಂದರೆ, ನಾವು ದ್ವಾದಶಿ ಪಾರಾಯಣ ಮಾಡಬೇಕಾದ್ರೆ ನಮ್ಮೆಲ್ಲರಿಗೂ ಭಕ್ತ ಅಂಬರೀಷನ ಕತೆ ನಮಗೆ ನೆನಪಾಗ್ತಾ ಹೋಗುತ್ತೆ. ಆತ ಚಕ್ರವರ್ತಿ ಆದರೂ ಸಹ ಅವರು ಋಷಿಗಳ ಹಾಗೆ ಅವರ ಜೀವನವನ್ನು ನಡೆಸ್ತಾ ಇದ್ರು. ಅಂದರೆ ನೋಡೋದಕ್ಕೆ ರಾಜರ ಥರ ಇದ್ದು, ಅಂದರೆ ಚಕ್ರವರ್ತಿಗಳು ಅಂದರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಆ ರೀತಿ ಅವರ ಜೀವನ ಇದ್ದರೂ ಸಹ ಅವರು ಋಷಿಗಳ ಹಾಗೆ ಅವರು ಬಾಳ್ವೆಯನ್ನು ಮಾಡ್ತಾಯಿದ್ರು. ಅಂದರೆ ಕೇವಲ ಕರ್ಮಯೋಗವನ್ನು ಮಾಡ್ತಾಯಿದ್ರು. ಈಗ ಹೇಗೆ ಒಬ್ಬ ದೊಡ್ಡ ಶ್ರೀಮಂತನ ಮನೆಗೆ ಕೆಲಸಕ್ಕೆ ಬಂದಾಕೆ ಎಲ್ಲ ವಸ್ತುವೂ ಸಹ ಆಕೆಯ ಅಧೀನದಲ್ಲಿದ್ದರೂ ಸಹ ಯಾವುದನ್ನು ಉಪಯೋಗಿಸದೆ, ಅಂದರೆ ನನ್ನ ಕೆಲಸ ಏನಪ್ಪ ಇಲ್ಲಿ ಬರೀ ಕ್ಲೀನ್ ಮಾಡೋದಷ್ಟೇ, ನಾನು ಕ್ಲೀನ್ ಮಾಡ್ಕೊಂಡಿರ್ತೇನೆ ಅನ್ನೋ ಒಂದು ಹೇಗೆ ಮೆಂಟಾಲಿಟಿ ಇರುತ್ತೆ, ಆ ರೀತಿ ಅವರು ಕೇವಲ ಕರ್ಮಯೋಗವನ್ನು ಮಾಡ್ತಾಯಿದ್ರು. ನಮಗೆ ಕೆಲವೊಂದು ಸಲ ಅನಿಸುತ್ತೆ, ನಾವು ಏನು ಮಾಡಬೇಕು, ನಾವು ಕರ್ಮಯೋಗವನ್ನು ಮಾಡಬೇಕಾ ಮಾಡಬಾರ್ದಾ ಅಥವಾ ಜ್ಞಾನಯೋಗಕ್ಕೆ ಹೋಗಬೇಕಾ, ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಭಗವಂತ ತನಗೆ ತಾನೇ ಮಾರ್ಗವನ್ನು ತೋರಿಸ್ತಾ ಹೋಗ್ತಾನೆ. ಇಲ್ಲ ನೀನು ಕರ್ಮ ಮಾರ್ಗಕ್ಕೆ ಹೋಗು, ನೀನು ಜ್ಞಾನ ಮಾರ್ಗಕ್ಕೆ ಹೋಗು. ಹಾಗಿದ್ರೆ ಗೃಹಸ್ಥಾಶ್ರಮದಲ್ಲಿ ಇರೋರು, ಅಂದರೆ ಈಗ ನಾವುಗಳೆಲ್ಲ ಗೃಹಸ್ಥಾಶ್ರಮದಲ್ಲಿದ್ದೀವಿ, ಹಾಗಿದ್ರೆ ಗೃಹಸ್ಥಾಶ್ರಮದಲ್ಲಿದ್ದೀವಿ ಅಂದರೆ ನಾವು ಕೇವಲ ಕರ್ಮಯೋಗ ಮಾಡಿಬಿಟ್ರೆ ಸಾಕಾ? ಹಾಗಿದ್ರೆ ಜ್ಞಾನಯೋಗ ಮಾಡೋದೇ ಬೇಡವಾ? ಅಥವಾ ಋಷಿ ಮುನಿಗಳು ಕೇವಲ ಜ್ಞಾನಯೋಗವನ್ನು ಮಾಡಿದ್ರೆ ಸಾಕಾ? ಕರ್ಮಯೋಗವನ್ನು ಮಾಡೋದು ಬೇಡವಾ? ಕರ್ಮಯೋಗಕ್ಕೂ ಜ್ಞಾನಯೋಗಕ್ಕೂ ಸಂಬಂಧನೇ ಇಲ್ವಾ ಅನ್ನೋ ರೀತಿ ವಿಭಿನ್ನನ ಅಂತ ನಾವೇನಾದರೂ ನೋಡೋಕ್ಕೆ ಹೋದರೆ, ಈಗ ಉದಾಹರಣೆ ಸ್ಕೂಲಲ್ಲಿ 2 ರೀತಿಯಾದಂತಹ ಸ್ಟಾಫ್ಸ್ ಇರ್ತಾರೆ, ಟೀಚಿಂಗ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫು ಅಲ್ವಾ. ಈಗ ಕರ್ಮಯೋಗ ಜ್ಞಾನಯೋಗ ಅದಕ್ಕೆ ಅದು ಅವರಿಬ್ಬರನ್ನ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಟೀಚಿಂಗ್ ಸ್ಟಾಫಿಗೆ ಕೆಲಸ ಮಾಡೋದಕ್ಕೆ ಬರಲ್ವಾ? ಬರುತ್ತೆ, ಆದರೆ ಅವರು ಟೀಚಿಂಗಲ್ಲಿ ತುಂಬ
ನಿಪುಣರಾಗಿರ್ತಾರೆ. ಹಾಗಿದ್ರೆ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಅವರೆಲ್ಲ ಅಜ್ಞಾನಿಗಳ? ಇಲ್ಲ, ಅವರು ಡಿಗ್ರಿ ಹೋಲ್ಡರ್ಸು, ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಆಗಿರ್ತಾರೆ ಅಲ್ವಾ. ಮಾಸ್ಟರ್ ಡಿಗ್ರಿ ಹೋಲ್ಡರ್ ಆದ್ರೂ ಅವರು ಕೆಲವೊಮ್ಮೆ ಏನು ಮಾಡ್ತಾರೆ, ನಾನ್ ಟೀಚಿಂಗ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ. ಕ್ಲರ್ಕ್ ಆಗೋ ಅಥವಾ ಅಕೌಂಟೆಂಟ್ ಆಗೋ ಅಥವಾ ಅಲ್ಲಿ ಒಂದು ದೊಡ್ಡ ಅಡ್ಮಿನಿಸ್ಟ್ರೇಟರ್ ಆಗೋ ಅವರು ಮಾಡ್ತಾರೆ. ಅಲ್ಲಿಗೆ ಅವ್ರು ಓದಿರೋದಿಲ್ವಾ? ಓದಿರ್ತಾರೆ. ಟೀಚರ್ಗಳಿಗಿಂತನೂ ಅತಿ ಹೆಚ್ಚು ಓದಿರ್ತಾರೆ ಕೆಲವೊಂದು ಅಡ್ಮಿನಿಸ್ಟ್ರೇಟರ್ಗೆಲ್ಲ ಹೋಗಬೇಕು ಅಂದಾಗ. ಆದರೆ ಅವರು ಟೀಚಿಂಗ್ ಮಾಡೋದಿಲ್ಲ. ಹಾಗೆಯೇ ಇಲ್ಲಿ ನಾವು ಕರ್ಮಯೋಗ ಮತ್ತು ಜ್ಞಾನಯೋಗವನ್ನು ತೆಗೆದುಕೊಂಡಾಗ ಕರ್ಮಯೋಗಕ್ಕೆ ಜ್ಞಾನಯೋಗವೂ ಬೇಕು, ಜ್ಞಾನಯೋಗಕ್ಕೆ ಕರ್ಮಯೋಗವೂ ಬೇಕು, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ನಾವು ಯಾವುದರಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತೀವಿ ನಾವು ಆ ಕೆಲಸಗಳನ್ನು ಮಾಡಬೇಕು. ನಾವು ಯಾವ ವರ್ಣಕ್ಕೆ ಸೇರಿರ್ತೀವಿ ಆ ವರ್ಣಕ್ಕೆ, ಇಲ್ಲಿ ನಾನು ವರ್ಣ ಅಂತ ಬಳಸ್ತಾ ಇದ್ದೀನಿ, ದಯವಿಟ್ಟು ಗಮನ ಇರಲಿ, ಆ ವರ್ಣಕ್ಕೆ ತಕ್ಕ ಹಾಗೆ ನಾವು ಕೆಲಸಗಳನ್ನು ಮಾಡಬೇಕು. ನೀನು ಅಧ್ಯಯನದಲ್ಲಿದ್ದೀಯಾ ಅಂದರೆ ಅರ್ಥ ಏನು? ನೀನು ಬ್ರಾಹ್ಮಣ ವರ್ಣಕ್ಕೆ ಸೇರಿದ್ದೀಯಾ ಅಂದರೆ ನೀನು ಅದರಲ್ಲಿ ನೀನು ಮುಂದುವರಿ. ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ? ಹೌದು, ನೀನು ವೈಶ್ಯವರ್ಣಕ್ಕೆ ಸೇರಿದೆಯಾ? ನೀನು ಅದರಲ್ಲಿ ಮುಂದುವರಿ. ಅಥವಾ ನೀನು ಕ್ಷತ್ರಿಯನಾ? ಹೌದು, ನೀನು ದೇಶ ರಕ್ಷಣೆಯನ್ನು ಮಾಡು. ಹಾಗೆಯೇ ಇಲ್ಲಿ ಕೃಷ್ಣ ಅರ್ಜುನ ಜ್ಞಾನಯೋಗಕ್ಕೆ ಅವನು ಜ್ಞಾನಿ, ಅವನೇನು ಅಜ್ಞಾನಿ ಅಲ್ಲ, ಇಂದ್ರನ ಮಗ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಶಿಷ್ಯ. ಆದರೂ ಸಹ ಅವನಿಗೆ ನೀನು ಕರ್ಮಯೋಗಕ್ಕೆ ಬಾ ಅಂತ ಯಾಕೆ ಹೇಳ್ತಿದ್ದಾನಪ್ಪ ಅಂತಂದರೆ ಅವನು ಕ್ಷತ್ರಿಯನಾಗಿರುವುದರಿಂದ. ಕ್ಷತ್ರಿಯನಿಗೆ ಜ್ಞಾನ ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕ್ಷತ್ರಿಯನಾಗಿರುವುದರಿಂದ ನೀನು ಆ ವೃತ್ತಿಯಲ್ಲಿ ನೀನು ಮುಂದುವರಿಬೇಕು. ಅದನ್ನೇ ಮುಂದುವರೆದು ಕೃಷ್ಣ 4ನೇ ಶ್ಲೋಕದಲ್ಲಿ ಇನ್ನೂ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಏನಪ್ಪ ವಿವರಣೆ ಕೊಡ್ತಾ ಇದ್ದಾನೆ ಅಂದರೆ, ನ ಅಂದರೆ ಇಲ್ಲ, ಕರ್ಮಾಣ ವಿದುಕ್ತ ಕರ್ತವ್ಯಗಳು, ಅನಾರಂಭಾತ್ ಆಚರಿಸುವುದರಿಂದ, ನೈಷ್ಯಮ್ಯತ್ತುಂ ಅಂದರೆ ಪ್ರತಿಕ್ರಿಯೆಗಳನ್ನು ಬಿಡುಗಡೆ ಮಾಡುವುದು. ಪುರುಷ ಅಂದರೆ ಇಲ್ಲಿ ನಾವು ಸಂಸ್ಕೃತದಲ್ಲಿ ಗಂಡು ಅಂತ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಮನುಷ್ಯರು ಅಂತ ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ಭಗವಂತ ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡಿಲ್ಲ ಅನ್ನೋದು ಇಲ್ಲೂ ಸಹ ನಮಗೆ ಗೊತ್ತಾಗ್ತಾ ಇದೆ. ಆಶ್ರುತೆ ಸಾಧಿಸುತ್ತಾನೆ, ನ ಇಲ್ಲ, ಚ ಕೂಡ ಸನ್ಯಾಸನಾಥ್ ಅಂದರೆ ವಿರಕ್ತಿಯಿಂದ, ಏವ ಕೇವಲ, ಸಿದ್ಧಿಂ ಜಯವನ್ನು, ಸಮಧಿ ಗಚ್ಚತಿ ಅಂದರೆ ಹೊಂದುತ್ತಾನೆ. ಅಂದರೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ನಾವು ಕೇವಲ ವೈರಾಗ್ಯವನ್ನು ತೆಗೆದುಕೊಂಡ್ರೆ ನಾವು ಸರಿ ಹೋಗಿಬಿಡ್ತೀವಿ, ನಾವು ವೈರಾಗ್ಯನೇ ಹೋಗೋಣ ಅಂತಂದರೆ ಅದು ಸರಿಯಲ್ಲ. ಈಗ ಎಷ್ಟೋ ಜನ ಏನು ತಿಳ್ಕೊಂಬಿಟ್ಟಿರ್ತಾರಪ್ಪ ಅಂತ ಅಂದರೆ, ನಾನು ಯುದ್ಧ ಮಾಡಬೇಕಾ ಅಥವಾ ನಾನು ತಪಸ್ಸಿಗೆ ಹೋಗಬೇಕಾ ಅಂತ ಅರ್ಜುನನಿಗೆ ಹೇಗೆ ಗೊಂದಲಗಳಿತ್ತು, ಹಾಗೆ ನಾವು ಎಷ್ಟೋ ಬಾರಿ ನಾವು ದೇವರ ಬಗ್ಗೆ ನಾವು ತಪ್ಪು ತಿಳುವಳಿಕೆಯನ್ನು ತಗೊಂಡ್ಬಿಟ್ಟಿರ್ತೀವಿ. ಹೇಗೆ ಅಂತ ಅಂದರೆ, ನಮಗೆ ದೇವರ ಅನುಗ್ರಹ ಪಡೆದಿಲ್ಲ ಅಂತ ಅಂದರೆ ನಮಗೆ ಮುಕ್ತಿ ಅಥವಾ ವಿರಾಮಕ್ಕೆ ನಾವು ಅರ್ಹರಾಗೋದೇ ಇಲ್ಲ. ಉದಾಹರಣೆ, ಸಾಮಾನ್ಯವಾಗಿ ನಾವು ಹೆಣ್ಣುಮಕ್ಕಳು ನಾವು ಏನು ಮಾತಾಡ್ತೀವಿ ಅಂತ ಅಂದರೆ, ಅಯ್ಯೋ ಬೆಳಗ್ಗೆ ಎದ್ದು ಬರೀ ಮನೆ ಕೆಲಸ, ಮಕ್ಕಳಿಗೆ ಡಬ್ಬ ಪ್ಯಾಕ್ ಮಾಡಿಕೊಡೋದು ಅಥವಾ ಗಂಡನ ಆಫೀಸಿಗೆ ಕಳಿಸೋದು ಅಥವಾ ಬರೀ ಮನೆದು ಇದೇ ಆಗೋಯ್ತು, ನನಗೆ ಅಂತಲೇ ನನಗೆ ಟೈಮ್ ಸಿಗ್ತಾ ಇಲ್ಲ, ಅಥವಾ ನಾನು ಇದೇ ಕೆಲಸ ಮಾಡ್ಕೊಳ್ತಾ ಹೋದರೆ ನನಗೆ ಬೇರೆ ಇದಕ್ಕೆ ನಮಗೆ ಅಣಿವಾಗ್ತಾ ಇಲ್ಲ. ಅಂದರೆ ಉದಾಹರಣೆ, ನನಗೂ ಇನ್ನೂ ಓದಬೇಕು ಅಂತ ಆಸೆ ಇದೆ, ಅಥವಾ ನಾನು ಇನ್ನೂ ಜ್ಞಾನ ಮಾರ್ಗಕ್ಕೆ ಹೋಗಬೇಕು, ಭಕ್ತಿ ಮಾರ್ಗಕ್ಕೆ ಹೋಗಬೇಕು, ಆದರೆ ನನಗೆ ಟೈಮೇ ಸಿಗ್ತಾ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡಿಬಿಡ್ತೀನಿ, ಏನಾದರೂ ಮಾಡಿಕೊಳ್ರಿ, ನಿಮ್ಮ ಇಷ್ಟ, ನನ್ನ ಪಾಡಿಗೆ ನಾನು ಅಲ್ಲೆಲ್ಲೋ ಆಶ್ರಮದಲ್ಲಿ 10 ದಿನದ್ದು ವ್ಯಕ್ತಿತ್ವ ವಿಕಸನ ಶಿಬಿರ ಇದೆಯಂತೆ, ಮನೇಲಿ ನೀವೇನಾದರೂ ಮಾಡ್ಕೊಳ್ಳಿ, ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಇದ್ಬಿಡ್ತೀನಿ ಅಂತ
ಹೋಗುವಂತಹ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಇದ್ದಾರೆ. ಅದು ಸರಿನಾ ಅಂತ ನೋಡೋದಿದ್ರೆ, ನೀನು ನಿನ್ನ ಕರ್ಮಗಳನ್ನು ಬಿಟ್ಟು, ನಿನ್ನ ಕೆಲಸಗಳನ್ನು ಬಿಟ್ಟು ಇನ್ನೆಲ್ಲೋ ನೀನು ಭಗವಂತನನ್ನು ಹುಡುಕೋದಿಕ್ಕೆ ಹೋದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿ ಭಗವಂತ ಪ್ರಶ್ನೆ ಹಾಕ್ತಾ ಇದ್ದಾನೆ. ಹಾಗೆ ಎಷ್ಟೋ ಜನ ಗಂಡಸರು ಸಹ ಅಷ್ಟೇ, ಅಯ್ಯೋ ನಾನು ಯಾಕೆ ಮಾಡಬೇಕು, ಮನೆ ಮಕ್ಕಳು ಅದೇ ಗಲಾಟಿ, ನನ್ನ ಕೈಲಿ ಆಗ್ತಾ ಇಲ್ಲ, ಜವಾಬ್ದಾರಿ ಹೊತ್ತು ನಾನು ಸನ್ಯಾಸ ಸ್ವೀಕಾರ ಮಾಡಿಬಿಡ್ತೀನಿ. ಹಾಗಿದ್ರೆ ಅವರಿಗೆ ಮುಕ್ತಿ ದೊರಕುತ್ತಾ? ಅವ್ರು ಸನ್ಯಾಸ ತೊಗೊಂಡ್ಬಿಟ್ಟಿದಾರಲ್ಲ, ಸಿಕ್ಕೋದಿಲ್ಲ. ಯಾಕಪ್ಪ ಸಿಕ್ಕಲ್ಲ ಅಂತ ಅಂದರೆ, ಎಷ್ಟೋ ಸಲ ನಾವು ನಾರ್ಮಲಾಗಿ ಮಾತಾಡಬೇಕಾದ್ರೆ, ನಾವು ಹೆಂಗಸರಾಗ್ಬೋದು ಗಂಡಸರಾಗ್ಬೋದು, ನಾವು ಮಾತಾಡೋದೇನು ಅಂತಂದರೆ, ನಾನು ಏನೂ ಮಾಡಿಲ್ಲ, ನಾನು ಸುಮ್ಮನೆ ಕೂತಿದ್ದೀನಿ, ಆದರೂ ಸಹ ಭಗವಂತನೇ ನನಗೆ ತುಂಬ ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾನೆ, ಇದು ಎಷ್ಟರ ಮಟ್ಟಿಗೆ ಸರಿನಪ್ಪ ಅಂತ ನಾವು ಮಾತಾಡೋದುಂಟು. ಅಂದರೆ ನಾನು ಸರಿಯಾಗಿದ್ದೀನಿ, ನಾನು ಧರ್ಮ ಮಾರ್ಗದಲ್ಲೇ ಇದ್ದೀನಿ, ಆದರೆ ಭಗವಂತ ಈ ರೀತಿ ಮಾಡ್ತಿದ್ದಾನಲ್ಲ, ಇದು ಸರಿನಾ ಅಂತ ನಾವು ಅನ್ಕೊತೀವಿ ಅಲ್ವಾ, ಮಾತಾಡ್ತೀವಿ ಅಲ್ವಾ. ಆ ರೀತಿ ಮಾತನಾಡಿದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆಗ ನಿನಗೆ ನೀನೇ ಪಾಪವನ್ನು ಸುತ್ತಕೊಂಡಾಗೆ. ಯಾಕಪ್ಪ ಪಾಪ ಸುತ್ತಕೊಂಡ ಹಾಗೆ? ನಾನು ಏನೂ ಮಾಡೇ ಇಲ್ವಲ್ಲ, ನಾನೇನಂದೆ? ಭಗವಂತ ಯಾಕೆ ಕಷ್ಟ ಕೊಡ್ತಾನೆ ಅಂತ ಅಷ್ಟೇ ಕಣ್ರಿ ಕೇಳಿದ್ದು, ಏನು ಅಷ್ಟು ಕೇಳಬಾರ್ದು. ಯಾಕೆ ಕೇಳಬಾರ್ದು ಅಂತ ಅಂದರೆ, ಆಗ ನೀನು ಭಗವಂತನಿಗೆ ಮಾಡುವಂತಹ ದೊಡ್ಡ ಅವಮಾನ ಅಂತ. ನನಗೆ ಭಗವಂತ ಕಷ್ಟ ಕೊಟ್ಬಿಟ್ಟ ಅಂತ ಅಂದ್ರೇ ನೀನು ಭಗವಂತನಿಗೆ ಮಾಡೋ ಅವಮಾನ. ಈಗ ಉದಾಹರಣೆ, ನಾವು ಒಂದು ದೊಡ್ಡ ಸ್ಕೂಲಿಗೆ ಮಗುವನ್ನು ಸೇರಿಸ್ಬಿಟ್ಟು ಆ ಸ್ಕೂಲಲ್ಲಿ ಟೀಚರೇ ಸರಿ ಇಲ್ಲ ಕಣ್ರಿ ಅಂದರೆ ಅರ್ಥ ಏನು? ಆ ಸ್ಕೂಲಿಗೆ ನಾವು ಮಾಡೋ ಅವಮಾನ ಅಲ್ವಾ? ಅಥವಾ ಅಪ್ಪ ಅಮ್ಮನಿಗೆ ನಾವೇನಾದರೂ ಅಂದರೆ ಅಪ್ಪ ಅಮ್ಮನಿಗೆ ಮಾಡೋ ಅವಮಾನ ಅಂತ ಹೇಗಂತೀವಿ, ಹಾಗೇ ನಾವು ಭಗವಂತ ನಾನು ಏನೂ ಮಾಡಿಲ್ಲ, ನಾನು ಒಳ್ಳೆಯದೇ ಮಾಡ್ತಾಯಿದ್ದೀನಿ, ಯಾರು ಏನಂದರೂ ನಾನು ಒಬ್ಬೇ ಮಾಡ್ತಾಯಿದ್ದೀನಿ, ನಾನು ತುಂಬ ನನ್ನಷ್ಟು ಒಳ್ಳೆಯ ವ್ಯಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಆದರೂ ಭಗವಂತ ನನಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಅಂತ ನಾವೇನಾದರೂ ಅಂದರೆ ಭಗವಂತನಿಗೆ ನಾವು ಮಾಡೋ ಅವಮಾನ. ಅಥವಾ ಅವನು ಮಾಡ್ತಾ ಇರೋ ಕರ್ತವ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡಿದ ಹಾಗಂತ. ನೋಡಿ ಎಷ್ಟು ದೊಡ್ಡ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿಗೆ ನಾವು ಕನಸಿನಲ್ಲೂ ಸಹ ಭಗವಂತನಿಗೆ ಏನೂ ಮಾತಾಡೋ ಹಾಗಿಲ್ಲ. ಕರ್ಮಣ್ಯೇ ವಾದಿಕಾರಸ್ಥೆ ಮಾ ಫಲೇಷು ಕದಾಚನ. ಬೇಡಪ್ಪ ಕೃಷ್ಣ, ನನಗೇನೂ ಗೊತ್ತಿಲ್ಲ, ನಿನ್ನ ಕೈ ಹಿಡಿದು ನಡೆಸಪ್ಪ ಅಷ್ಟೇ. ಅಂದರೆ ನಮ್ಮ ಮನಸ್ಸಿನ ಆಲೋಚನೆಗಳ ಮೇಲೂ ಸಹ ಕೃಷ್ಣ ಅಷ್ಟೊಂದು ದೊಡ್ಡ ಪರಿಣಾಮವನ್ನು ಹೊರ್ತಾ ಇದ್ದಾನೆ. ಒಂದು ಶಾಲೆ ಇರುತ್ತೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸಿದ್ದೀವಿ ಅಂದ್ಕೊಳ್ಳೋಣ. ಶಾಲೆಗೆ ಕಳಿಸಿದಾಗ ಅಲ್ಲಿ ಟೀಚರ್ ಬಂದು ಒಬ್ಬ ಸ್ಟೂಡೆಂಟ್ಸ್ಗೆ ಹೊಡಿತಾರೆ. ಆಗ ಸ್ಟೂಡೆಂಟ್ ಹೇಳ್ತಾ ಇದ್ದಾನೆ, ಮೇಡಮ್ ನಾನು ಏನೂ ತಪ್ಪೇ ಮಾಡಿಲ್ಲ, ನಾನು ಎಲ್ಲಿ ತಪ್ಪು ಮಾಡಿದೆ ನೋಡಿ, ನಾನು ಯೂನಿಫಾರ್ಮ್ ಹಾಕ್ಕೊಂಬಂದಿದ್ದೀನಿ, ನಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿದ್ದಾರೆ, ಅಥವಾ ನಾನು ಗಲಾಟೆನೂ ಮಾಡ್ತಾಯಿಲ್ಲ, ನಾನು ತುಂಬ ಒಬೀಡಿಯಂಟ್ ಸ್ಟೂಡೆಂಟು, ನಾನು ಏನೂ ತಪ್ಪೇ ಮಾಡಿಲ್ಲ ಮೇಡಮ್. ಏನೂ ತಪ್ಪು ಮಾಡಿದೆ, ಪಾಪ ಟೀಚರ್ ಹೊಡೆದ್ಬಿಟ್ರಾ ಅಂತ ನಾವು ಕೇಳ್ತೀವಿ ಅಲ್ವಾ. ಆದರೆ ಆ ಟೀಚರ್ ಹೊಡೆದಿದ್ದೇನಕ್ಕಪ್ಪ ಅಂತ ಅಂದರೆ, ನೀನು ಶಾಲೆಗೆ ಬರ್ತಿದ್ಯಾ ಅಂದರೆ ನಿನ್ನ ಕರ್ತವ್ಯ ಏನು, ಓದಬೇಕಾಗಿರೋದು. ನೀನು ಯಾಕೆ ಓದ್ಕೊಂಡು ಬಂದಿಲ್ಲ ಅಂತ ನಾನು ಹೊಡಿತಾ ಇರೋದು, ಯೂನಿಫಾರ್ಮ್ ಹಾಕ್ಕೊಂಬಂದಿಲ್ಲ ಅಂತನೋ, ಅಥವಾ ನೀನು ಗಲಾಟೆ ಮಾಡ್ತಿದ್ಯಾ ಅಂತನೋ, ಅಥವಾ ನೀನು ತರಲೆ ಮಾಡ್ತಿದ್ಯೋ ಅಂತನೋ ಅಲ್ಲ, ನೀನು ಯಾಕೆ ಓದ್ತಾ ಇಲ್ಲ ಅಂತ ನಾನು ಹೊಡಿತಾ ಇದ್ದೀನಿ. ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಅಂದರೆ ಹಾಗೇ ಇಲ್ಲೂ ಸಹ ಅಷ್ಟೇ, ನಾವು ಅಂದ್ಕೊತಾ ಇದ್ದೀವಿ ನಾನು ಏನೂ ಮಾಡಿಲ್ಲ, ಅಯ್ಯೋ ನಾನು ತುಂಬ ಒಬೀಡಿಯಂಟಪ್ಪ, ಯಾರು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೀನಿ ಅಂತ ನಾವು ಅಂದ್ಕೊತಾ ಇದ್ದೀವಿ. ಆದರೆ ಭಗವಂತ ನಮಗೆ ಕಳಿಸಿದಂತಹ ಕರ್ತವ್ಯವನ್ನು ನಾವು ಮಾಡ್ತಾ ಇಲ್ಲ, ಅದಕ್ಕೆ ಭಗವಂತ ಹೊಡಿತಾ ಇದ್ದಾನೆ. ಹೇಗೆ ಆ ಸ್ಟೂಡೆಂಟ್ ಏನೂ ತಪ್ಪೇ ಮಾಡಲಿಲ್ಲ ಅಂದರೂ ಹೊಡೆದ್ರು. ಯಾಕೆ? ನೀನು
ಓದ್ತಿಲ್ಲ, ನೀನು ಸ್ಕೂಲಿಗೆ ಬರ್ತಾ ಇರೋದು ಓದೋದಕ್ಕೆ, ನಿಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಟಿರೋದು ಓದೋದಕ್ಕೆ. ಹಾಗಿರ್ಬೇಕಾದ್ರೆ ನೀನು ಓದಬೇಕು ಅಂತ ಹೇಗೆ ಅವರು ಹೊಡೆದ್ರೋ ಹಾಗೆ ಭಗವಂತ ನಮಗೆ ಈ ಭೂಮಿಗೆ ಕಳಿಸಿದ್ದಾನೆ ಅಂತ ಅಂದರೆ ನಾವು ಮುಕ್ತಿಗೆ ಹೊಂದಬೇಕು, ಮುಕ್ತಿ ಬೇಕು, ನಮಗೆ ಮೋಕ್ಷ ಬೇಕು ಅಂದಾಗ ನಾವು ನಮ್ಮ ಈ ಜನ್ಮದ ಕರ್ತವ್ಯವನ್ನು ಮಾಡಲೇಬೇಕು. ಹಾಗಾಗಿ ಯಾವುದೋ ಒಂದು ಕಾರಣಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ, ನಮಗೆ ಗೊತ್ತಾಗಲ್ಲ. ಎಷ್ಟೋ ಜನ ಮಾತಾಡೋದೇನಪ್ಪ ಅಂತ ಅಂದರೆ, ನಾನು ಸಿಟ್ಟು ಬಿಟ್ಬಿಟ್ಟೆ, ನಾನು ಕೋಪ ಬಿಟ್ಬಿಟ್ಟೆ, ನಾನು ಭಗವಂತನ ತುಂಬ ಪ್ರೀತಿಸ್ತಾ ಇದ್ದೀನಿ, ಭಗವಂತಂಗೆ ನಾನು ದಿನಾ ಪೂಜೆ ಮಾಡ್ತೀನಿ ಕಣ್ರಿ, ನನ್ನಷ್ಟು ಪೂಜೆನೇ ಮಾಡಲ್ಲ, ನಾನು 108 ಬೆಳ್ಳಿ ಹೂ ತೊಗೊಂಡು ಬಂದು ದಿನಾ ಅರ್ಚನೆ ಮಾಡ್ತಾ ಇದ್ದೀನಿ ಕಣ್ರಿ. ಹೌದಾ? ಏನಕ್ಕೆ ಮಾಡ್ತಾ ಇದೆಯಾ ಅಂದರೆ, ಉದಾಹರಣೆಗೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಮನೆ ಬಿಡ್ತೀನಿ ಅಂತ ಅಂದ್ಕೊಳ್ಳೋಣ. ಬೆಂಗಳೂರಿಗೆ ಹೋಗಬೇಕು ಅಂತ ನಾನು ಮನೆ ಬಿಟ್ಟ ಮೇಲೆ ನಾನು ಬೆಂಗಳೂರಿಗೆ ಹೋಗುವಂತಹ ಬಸ್ಸನ್ನೇ ಹತ್ತಬೇಕೇ ವಿನಃ ಬಸ್ಸೇ ಹತ್ತದೆ ನಾನು ಇನ್ನೇನೇನೋ ಸುತ್ತಬಿಟ್ರೆ ಅದು ಪ್ರಯೋಜನ ಇದೆಯಾ? ಇನ್ನೆಲ್ಲೋ ಮಾರ್ಕೆಟಿಗೆ ಹೋದೆ, ಇನ್ನೆಲ್ಲೋ ಬಟ್ಟೆ ಶಾಪಿಗೆ ಹೋದೆ, ಅಥವಾ ಇನ್ನೇನೋ ತಗೊಳ್ಳಿಕ್ಕೆ ಹೋದೆ ಅಂದರೆ ಅದು ಅರ್ಥ ಇದೆಯಾ? ಅರ್ಥ ಇಲ್ಲ ಅಲ್ವಾ? ಈಗ ನಾನು ಮನೆ ಬಿಟ್ಟಿದ್ದೇನಕ್ಕೆ? ಬೆಂಗಳೂರಿಗೆ ಹೋಗಬೇಕು ಅಂತ. ಹಾಗಿದ್ರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂದರೆ ಇಲ್ಲಿ ಅರ್ಥ ಏನು? ಕೆಲವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿದಾಗ ನಾನು ಸಿಟ್ಟು ಬಿಟ್ಟೆ, ಕೋಪ ಬಿಟ್ಟೆ ಅಂತ ಅಂದರೆ ಅರ್ಥ ಏನಿದೆ? ಅರ್ಥ ಇಲ್ಲ. ಯಾಕಪ್ಪ ಅರ್ಥ ಇಲ್ಲ ಅಂತಿದ್ದಾರೆ ಮೇಡಮ್ಮು? ಹೌದಲ್ವಾ, ಸನ್ಯಾಸಿಗಳಿಗೆ ಸಿಟ್ಟಿರೋದಿಲ್ಲ, ಕೋಪ ಇರೋದಿಲ್ಲ. ಸಿಟ್ಟಿರೋದಿಲ್ಲ, ಕೋಪ ಇರೋದಿಲ್ಲ, ಸರಿ. ಆದರೆ ಮೂಲ ಉದ್ದೇಶ ಏನು? ಏನು ಮೂಲ ಉದ್ದೇಶ? ಅವನು ದೇವ್ರು ಬೇಕು ಅಂತ ಕೇಳಬೇಕು ಅಲ್ವಾ? ಅವನು ದೇವ್ರು ಬೇಕು ಅಂತಲೇ ಕೇಳದೆ ಸಿಟ್ಟು ಬಿಟ್ಟೆ, ಕೋಪ ಬಿಟ್ಟೆ ಅಂತ ಅಂದರೆ ಹೇಗೆ? ಹಾಗಾಗಿ ನಾವು ಏನನ್ನು ಪಡಿಬೇಕು ಅನ್ನೋದಕ್ಕೆ, ಏನನ್ನು ಬಿಟ್ಟೆ ಅಂತ ಅನ್ನೋದಕ್ಕಿಂತ ನಾನು ಏನನ್ನು ಪಡೆಯೋದಕ್ಕೆ ಬಿಟ್ಟೆ ಅನ್ನೋದು ಮುಖ್ಯ ಆಗತ್ತೆ. ಉದಾಹರಣೆ, ಒಬ್ಬ ತುಂಬ ಇಬ್ಬರು ಪ್ರೀತಿಸ್ತಾ ಇರ್ತಾರೆ ಅಂದಾಗ ಆ ಪ್ರೀತಿಸೋ ಹುಡುಗಿ ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಾಳೆ. ಯಾಕೆ ಬಿಟ್ಟು ಬರ್ತಾಳೆ? ಆ ಹುಡುಗ ಮದುವೆ ಆಗ್ತಾನೆ ಅಂತ ಬಿಟ್ಟು ಬರ್ತಾಳೆ ಅಲ್ವಾ? ಹಾಗೇನೆ ಇಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂದಾಗ ನಾನು ಸಿಟ್ಟು ಬಿಟ್ಟೆ, ಕೋಪ ಬಿಟ್ಟೆ, ದಟ್ ಈಸ್ ನಾಟ್ ಎ ಇಂಪಾರ್ಟೆಂಟ್. ನಾನು ಮನೆ ಬಿಟ್ಟೆ ರೀ, ಮನೆ ಬಿಟ್ಟು ನಾನು ಶಾಪಿಂಗಿಗೆ ಹೋದೆ, ಅಲ್ಲಿ ಅವರೆಕಾಯಿ ಸಿಕ್ತು, ಅವರೆಕಾಯಿ ತೊಗೊಂಡೆ, ಇನ್ನೇನೋ ಸಿಕ್ತು ತೊಗೊಂಡೆ, ಬೆಳ್ಳಿ ಅಂಗಡಿಗೆ ಹೋದೆ, ಬಂಗಾರ ಅಂಗಡಿಗೆ ಹೋದೆ. ಏನಕ್ಕೆ ಹೋದೆ? ನಿನ್ನ ಉದ್ದೇಶ ಏನಿತ್ತು? ನೀನು ಮನೆ ಬಿಟ್ಟಿದ್ದೇನಕ್ಕೆ? ನಿನಗೆ ಬೆಂಗಳೂರಲ್ಲೇನೋ ಒಂದು ಫಂಕ್ಷನ್ ಇತ್ತು ಅಂತ ಹಾಗೆ ನೀನು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಹಾಗೆಯೇ ನೀನು ಸನ್ಯಾಸ ಸ್ವೀಕಾರ ಮಾಡಿದ್ದೇನಕ್ಕೆ? ನೀನು ದೇವರು ಬೇಕು ಅಂತ ನೀನು ಸ್ವೀಕಾರ ಮಾಡಿ ದೇವರೇ ಬೇಕು ಅಂದಾಗ ಆ ಉದ್ದೇಶವನ್ನೇ ಬಿಟ್ಟರೆ ಪ್ರಯೋಜನವೇನು? ನಾವು ಎಷ್ಟೋ ಜನ ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಎಲ್ಲಿದೆಯಪ್ಪ ಅಂತ ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ನಮಗೆ ದೇವರು ಬೇಕು ಅನ್ನೋದಕ್ಕಿಂತ ಇದೇ ಸೀರೆ ಉಟ್ಕೊಂಡು ಹೋಗ್ಲಾ, ಇದೇ ಒಡವೆ ಹಾಕ್ಕೊಂಡು ಹೋಗ್ಲಾ, ಅಲ್ಲಿ ಪಾರಾಯಣ ಮಾಡಿದ್ರೆ ಒಳ್ಳೆಯದಾಗತ್ತಾ? ನೀನು ಪಾರಾಯಣ ಮಾಡ್ತಾ ಇದ್ದೀಯಾ? ಪಾರಾಯಣ ಮಾಡಿದ್ರೂ ಸಹ ನಿನಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಲ್ವಾ? ಅಂದರೆ ಇಲ್ಲಿ ಒಂದು ಆ ಸನ್ಯಾಸ ಅನ್ನುವಂತಹ ಆ ಹಣ್ಣು ಏನಿದೆ ಅದನ್ನು ನಾನು ತಗೊಂಡಿದ್ದೇನಕ್ಕೆ? ಭಗವಂತ ಬೇಕು ಅಂತ. ಆ ಭಗವಂತನನ್ನು ನಾನು ಪ್ರೀತಿಸಲೇ ಇಲ್ಲ ಅಂತ ಅಂದರೆ ಸನ್ಯಾಸ ತಗೊಂಡೇನೋ ಪ್ರಯೋಜನ?
ಇದನ್ನೇ ಇಲ್ಲಿ ಭಗವಂತ 4ನೇ ಶ್ಲೋಕದಲ್ಲಿ ಹೇಳ್ತಾ ಇರೋದು, ನ ಕರ್ಮಣ ಮನ ರಂಜತ್ ಅಂತ. ಅಂದರೆ ನೀನು ಕರ್ಮವನ್ನು ಮಾಡ್ತಾ ಇದೆಯಾ, ಆ ಕರ್ಮವನ್ನು ಯಾಕೆ ಮಾಡ್ತಿದ್ಯಾ ಅನ್ನೋದು ನಿನಗೆ ಅರಿವಿರಬೇಕು. ಅಂದರೆ ಭಗವಂತ ಪ್ರತಿಯೊಬ್ಬರನ್ನೂ ಸಹ ಈ ಭೂಮಿ ಮೇಲೆ ಕಳಿಸಿರೋದು ನಮ್ಮ ಕರ್ಮಗಳನ್ನು ಮಾಡೋದಕ್ಕೆ. ಈಗ ನಾವು ಸಾಕಷ್ಟು ಜನ ಹೆಂಗಸರು ಅಂದ್ಕೊಳ್ಳೋದು ಅದೇ ಅಲ್ವಾ, ಅಯ್ಯೋ ನಾನು ಇದೇ ಕೆಲಸ ಮಾಡ್ತಾಯಿದ್ದೀನಿ, ಇದೇ ಮನೆ ಒರೆಸ್ತಾನೆ ಇದ್ದೀನಿ, ಬರೀ ಇದೇ ಕೆಲಸ, ಇದು ಬಿಟ್ಟರೆ ಏನು? ಹೌದು, ಅದು ನಿನ್ನ ಕರ್ಮ. ಕರ್ಮ ಅಂದರೆ ನಾವು ಹೆಂಗಸರು ಹೇಳೋ ಕರ್ಮ ಅಲ್ಲ, ಭಗವಂತನ ಕೆಲಸ ಅದು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತತ ಪಂಚಕಂನ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳ್ತಾರೆ. ಅಷ್ಟೂ ಜನ ಸ್ತ್ರೀಯರಿದ್ದರೂ ಸಹ ಎಲ್ಲರೂ ಹೇಳೋದು ಸತಿ ಸಾವಿತ್ರಿ ತಹ ಹೆಂಡತಿನೇ ಬೇಕು ಅಂತ ಅಲ್ವಾ? ಯಾಕೆ? ಸಾವಿತ್ರಿ ತನ್ನ ಎಲ್ಲ ಕರ್ತವ್ಯವನ್ನು ಮಾಡಿ ಕೊನೆಗೆ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ಲಂತೆ. ಹಾಗೆ ನಾವು ಸಹ ಅಷ್ಟೇ, ನಮ್ಮ ಕರ್ತವ್ಯಗಳೇನಿದೆ, ನಮ್ಮ ಕರ್ಮಗಳೇನಿದೆ, ಅದೆಲ್ಲವನ್ನು ಮಾಡಿ ನಂತರ ಶರಣಾಗಬೇಕು. ಅದಕ್ಕಿಂತ ಬೆಸ್ಟ್ ಕೆಲಸ ಏನು? ನಾವು ಮಾಡೋ ಕೆಲಸವನ್ನೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಸ್ ಕೃಷ್ಣ, ಈ ನನ್ನ ಮಗುವಿನ ದೇಹದಲ್ಲೂ ಸಹ ನೀನಿದ್ದೀಯಾ ಅಲ್ವಾ? ಹಾಗಾಗಿ ನಿನ್ನನ್ನು ನಾನು ಆರೈಕೆ ಮಾಡ್ತಾ ಇದ್ದೀನಿ ಕಣಪ್ಪ. ಈ ಮನೋಭಾವ ಬಂದಾಗ ನಮಗೇನಾಗ್ತಾ ಹೋಗುತ್ತೆ, ಇನ್ನಷ್ಟು ಮತ್ತಷ್ಟು ನಮ್ಮನ್ನು ನಾವು ಶಾಂತಗೊಳಿಸ್ಕೊಳ್ಳೋದಕ್ಕೆ ಹೆಜ್ಜೆ ಹೆಜ್ಜೆಗೆ ಕೃಷ್ಣ ನಮಗೆ ಸಹಕಾರವನ್ನು ಕೊಡ್ತಾ ಹೋಗ್ತಾನೆ. ಅದೇ ಮುಂದುವರೆದು 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನಹಿ ಕಶ್ಚಿತ್, ನ ಅಂದರೆ ಇಲ್ಲ, ಹಿ ಖಂಡಿತವಾಗಿಯೂ, ಕಶ್ಚಿತ್ ಯಾರೊಬ್ಬರನ್ನು, ಕ್ಷಣಮಪಿ ಒಂದು ಕ್ಷಣ ಕೂಡ, ಜಾತು ಯಾವ ಕಾಲದಲ್ಲಿಯೂ, ತಿಷ್ಠತಿ ಇರುತ್ತಾನೆ, ಅಕರ್ಮ ಕೃತ್ ಅಂದರೆ ಏನೇನಾದರೂ ಮಾಡದೆ, ಕಾರ್ಯತೆ ಮಾಡಲು ಒತ್ತಾಯಕ್ಕೊಳಗಾಗುತ್ತಾನೆ, ಹೀಂ ಖಂಡಿತವಾಗಿಯೂ, ಅವಕಾಶ ಅಸಹಾಯಕನಾಗಿ, ಕರ್ಮವನ್ನು ಸರ್ವ ಎಲ್ಲರೂ, ಪ್ರಕೃತಿಷ್ಠೈ ಅಂದರೆ ಭೌತಿಕ ಗುಣಗಳನ್ನು ಹುಟ್ಟಿಸಿದ, ಗುಣಗಳಿಂದ. ಅಂದರೆ ಈ ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸಹ ನಮ್ಮ ಕರ್ಮಗಳು ಕಾರಣ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ತ್ರಿಗುಣಗಳು ಕಾರಣವಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ತ್ರಿಗುಣಗಳು ಅಂದರೆ ಯಾವುದು? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾತ್ವಿಕ ಗುಣ, ರಜಸ ಗುಣ ಹಾಗೂ ತಮೋ ಗುಣಗಳು ನಮ್ಮ ಒಳಿತಿಗಾಗಿ ಅಥವಾ ಅವನತಿಗಾಗಿ ಕಾರಣ ಆಗ್ತಾ ಹೋಗುತ್ತೆ. ನಾವು ಹೇಳ್ತಾ ಹೋಗ್ತೀವಲ್ವ, ನಾವು ಸಾತ್ವಿಕ ಆಹಾರವನ್ನೇ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತೀವಿ. ಸಾತ್ವಿಕ ಆಹಾರ ಅಂದರೆ ಏನು? ಯಾವುದರಲ್ಲಿ ಈರುಳ್ಳಿ ಇರಲ್ಲ, ಯಾವುದರಲ್ಲಿ ಬೆಳ್ಳುಳ್ಳಿ ಇರೋದಿಲ್ಲ, ಯಾವುದರಲ್ಲಿ ಮಸಾಲೆಯುಕ್ತ ಪದಾರ್ಥಗಳಿರೋದಿಲ್ಲ, ಅದನ್ನೆಲ್ಲ ತ್ಯಜಿಸಿ ಸಾದಾ ಆಹಾರವನ್ನು ನಾವು ನೈವೇದ್ಯವನ್ನು ಮಾಡ್ತೀವಿ. ಯಾಕೆ ನಾವು ಸಾದಾ ಆಹಾರವನ್ನು ನೈವೇದ್ಯ ಮಾಡ್ತೀವಪ್ಪ? ಹಾಲಿರ್ಬೋದು, ಹಣ್ಣಿರಬಹುದು, ಅಥವಾ ಭಗವಂತನಿಗೆ ಅರ್ಪಿಸೋ ಯಾವ ವಸ್ತುವಿನಲ್ಲೂ ಸಹ ಈ ರೀತಿಯಾದಂತಹ ವಸ್ತುಗಳಿರೋದಿಲ್ಲ. ಯಾಕೆ ಅಂದರೆ ಆ ಆಹಾರವನ್ನು ಸ್ವೀಕರಿಸಿದಾಗ ನಮ್ಮಲ್ಲಿ ಅಂತಹ ಗುಣಗಳು ಬರ್ತಾ ಹೋಗುತ್ತೆ. ಉದಾಹರಣೆ, ನಾವು ಅಂದ್ಕೊತಾ ಇದ್ದೀವಿ ನಾವೇ ಎಲ್ಲ ಮಾಡ್ತಾ ಇದ್ದೀವಿ ಅಂತ, ಬಟ್ ನಾವೇನೂ ಮಾಡ್ತಾ ಇಲ್ಲ, ಅವನು ಮಾಡಿಸಿದ ಹಾಗೆ, ಅಂದರೆ ಅವನು ಹೇಗೆ ನಡೆಸ್ತಾನೋ ಆ ರೀತಿ ನಾವು ನಡೆದುಕೊಳ್ತಾ ಇದ್ದೀವಿ ಈ ಭೂಮಿ ಮೇಲೆ ಅಷ್ಟೆ. ಯಾವುದೇ ಕಾರ್ಯಗಳಿರ್ಬೋದು, ದೇವತಾ ಕಾರ್ಯ ಇರಬಹುದು, ಅಥವಾ ಜ್ಞಾನಯಜ್ಞ ಆಗಬಹುದು, ಅಥವಾ ಯಜ್ಞಾದಿಗಳಿರಬಹುದು, ಇದು ಯಾವುದೇ ಇದ್ದರೂ ಸಹ ಅದು ಅವನು ಮಾಡಿಸಿದ ಹಾಗೆ. ನಾನು ಕಳೆದ ಶ್ಲೋಕದಲ್ಲಿ ಹೇಳ್ತಾ ಇದ್ದೆ, ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂದಾಗ ಅವನ ಉದ್ದೇಶ ದೇವರು ನೋಡಬೇಕು ಅನ್ನೋದೇ ಆಸೆ ಆಗಿರುತ್ತೆ.
ಹಾಗಾಗಿ ಅವನೇನು ಮಾಡ್ತಾನೆ, ಸಿಟ್ಟು ಕೋಪ ಎಲ್ಲವನ್ನ ಬಿಟ್ಬಿಡ್ತಾನೆ. ಎಲ್ಲ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ. ಆ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ಮೇಲೆ ಅವನಿಗೆ ನಿಧಾನಕ್ಕೆ ಆಶ್ರಮ ಕಟ್ತಾನೆ. ಆಶ್ರಮದಲ್ಲಿ ಹಣಗಳು ಬರ್ತಾ ಹಣದ ಒಳಹರಿವು ಶುರು ಆಗ್ತಾ ಹೋಗುತ್ತೆ. ಆ ರೀತಿ ಹಣದ ಒಳಹರಿವು ಬಂದ ತಕ್ಷಣ ಅವನು ಭಗವಂತನನ್ನು ಮರಿತಾನೆ. ಕೇವಲ ಹಣದ ಬಗ್ಗೆ, ನಾನು ಇವತ್ತು ಯಾವ ಪೂಜೆ ಮಾಡಿಸಿದ್ರೆ ಎಷ್ಟು ದುಡ್ಡು ಬರುತ್ತೆ. ಇವತ್ತು 100 ಜನ ದಂಪತಿಗಳ ಕೈಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಒಬ್ಬರಿಗೆ 200 ರೂಪಾಯಿ ಅಂತ ಅಂದರೆ 200 ಜನಕ್ಕೆ ಎಷ್ಟಾಯಿತು. ಹಿ ಸ್ಟಾರ್ಟೆಡ್ ಕೌಂಟಿಂಗ್. ವಾಟ್ ಈಸ್ ದ ಯೂಸ್ ಆಫ್ ಟೇಕಿಂಗ್ ಸನ್ಯಾಸತ್ವ ಅಲ್ವಾ? ನಮ್ಮ ಎಷ್ಟೋ ಜನ ಸೋ ಕಾಲ್ಡ್ ದೇವದೂತರು ಮಾಡ್ತಾ ಇರುವಂತಹ ಕೆಲಸ. ಇವತ್ತು ಇಂತಹ ಪೂಜೆ ಮಾಡ್ತಾ ಇದ್ದೀವಿ, ಇಷ್ಟು ದುಡ್ಡು, ಇಷ್ಟು ಜನ ಬನ್ನಿ, ಇಷ್ಟು ದುಡ್ಡು ಖರ್ಚಾಗತ್ತೆ. ಅಲ್ಲಿ ಭಗವಂತ ಇದ್ದಾನ? ಭಗವಂತನ ಪ್ರೀತಿ ಇದೆಯಾ ಅಥವಾ ಹಣ ಇದೆಯಾ? ಯೋಚನೆ ಮಾಡಬೇಕು. ಹಾಗೆಯೇ ಈ ಕರ್ಮಗಳನ್ನು ನಾವು ಮಾಡಲೇಬೇಕು. ಯಾಕಪ್ಪ ನಾವು ಕರ್ಮವನ್ನು ಮಾಡಬೇಕು ಅಂತ ಅಂದರೆ, ನೀನು ಏನೂ ಮಾಡಲು ಸಾಧ್ಯವಿಲ್ಲ. ಅಂದರೆ ಈಗ ನಾವು ಏನೇ ಮಾಡಿದ್ರೂ ಸಹ ಅವನ ಇಚ್ಛೆ ಇಲ್ಲದೆ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಪೂಜೆ ಕೂತ್ಕೊತೀವಿ. ಪೂಜೆ ಕೂತ್ಕೊಂಡಾಗ ಏನಾಗುತ್ತಾ ಹೋಗುತ್ತೆ, ನಿದ್ದೆ ಬರ್ತಾ ಹೋಗುತ್ತೆ. ಅಯ್ಯೋ, ಪೂಜೆಗೆ ಹೋಗಿದ್ದೆ ಕಣ್ರಿ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಅವ್ರು ಎಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ರು, ಕಣ್ಣು ಮುಚ್ಚಿದೆ ಅಷ್ಟೇ, ನಿದ್ದೆ ಹೊರಟು ಹೋದೆ. ಯಾಕೆ ನಿದ್ದೆ ಬರ್ತಾ ಇದೆ? ತಾಮಸ ಗುಣ ಹೆಚ್ಚಾಗಿದೆ. ತಾಮಸ ಗುಣದಂತಹ ಆಹಾರವನ್ನು ನೀನು ಸ್ವೀಕಾರ ಮಾಡ್ತಾ ಇದೆಯಾ, ಹಾಗಾಗಿ ನಿನಗೆ ತಾಮಸ ಗುಣ ಅಂದರೆ ನಿದ್ರೆ ಬರ್ತಾ ಇದೆ. ಅಯ್ಯೋ, ಏನಾದರೂ ಬೇಜಾರು ಮಾಡ್ಕೊತಾರಪ್ಪ, ಗುರುಗಳು ಬೇರೆ ಎದುರುಗಡೆನೇ ಕೂತಿದ್ದಾರೆ, ಅವ್ರು ಪ್ರವಚನ ಕೊಡ್ತಾ ಇದ್ದಾರೆ, ಅವ್ರ ಮುಂದೆ ನಾನು ನಿದ್ದೆ ಮಾಡಿದ್ರೆ ಚಂದ ಅಂತ ಹೆಂಗೆಂಗೋ ಕಣ್ಣು ಉಜ್ಜಿಕೊಂಡು ಹಾಗೆ ಮಾಡಿ ಕೂತ್ಕೊತೀವಿ. ಹಾಗೆ ಕೂತ್ಕೊಂಡ್ರೂ ಸಹ ಆಕಳಿಕೆ ಬರೋದಕ್ಕೆ ಶುರು ಆಗುತ್ತೆ ಅಲ್ವಾ? ಯಾಕೆ ಆಕಳಿಕೆ ಬಂತು ಅಂತ ಅಂದರೆ, ಆಕಳಿಕೆ ಜೊತೆ ಬೇರೆ ಬೇರೆ ವಿಷಯಗಳು. ಪಾರಾಯಣಕ್ಕೆ ಹೋಗಿರ್ತೀವಿ, ಪಾರಾಯಣ ಮಾಡ್ತಾ ಇರ್ತೀವಿ. ಪಾರಾಯಣ ಮಾಡ್ತಾ ಮಾಡ್ತಾ ದೇವಸ್ಥಾನಕ್ಕೆ ಯಾರು ಬಂದರು, ನನ್ನ ಫ್ರೆಂಡ್ ಬಂದ್ರಾ, ಅವ್ರು ಯಾವ ಸೀರೆ ಹಾಕ್ಕೊಂಬಂದರು, ಕೆಂಪು ಕಲರ್ ಸೀರೆ ಹಾಕ್ಕೊಂಬಂದ್ರೆ ನಮ್ಮ ಗ್ರೂಪ್ನವರೇ, ಹಸಿರು ಕಲರ್ ಸೀರೆ ಹಾಕ್ಕೊಂಬಂದ್ರೆ ಅವ್ರು ನಮ್ಮ ಗ್ರೂಪ್ನವರಲ್ಲ ಅಲ್ವಾ? ಈ ರೀತಿ ನಮ್ಮ ಮನಸ್ಸು ಬೇರೆ ವಿಷಯದ ಕಡೆ ಹರಿತಾ ಹೋಗುತ್ತೆ. ಇದು ಯಾಕಪ್ಪ ಅಂತ ಅಂದರೆ ರಜೋಗುಣದ ಪ್ರಭಾವ. ಇನ್ನು ಕೆಲವರು ಇರ್ತಾರೆ, ಇದ್ದಕ್ಕಿದ್ದಂಗೆ ರಾತ್ರಿ 2 ಗಂಟೆ 3 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಎದ್ದು ಕೂತ್ಕೊಂಡ್ಬಿಟ್ಟು ಬೆಳಗ್ಗೆ ಏನೇನೆಲ್ಲ ನೀವು ಪ್ರವಚನವನ್ನು ಕೇಳಿರ್ತೀರಾ ಅಥವಾ ಪಾಠದ ಅರ್ಥವನ್ನು ತಿಳ್ಕೊಂಡಿರ್ತೀರಾ. ಭಗವದ್ಗೀತೆಯಲ್ಲಿ ಹಾಗಂತೆ, ಕೃಷ್ಣ ಹಾಗನ್ನಂತೆ, ಹೌದಾ, ಹೀಗೆಲ್ಲ ಆಯಿತಾ, ಹಾಗೆಲ್ಲ ಆಯಿತಾ ಅಂತ ವಿ ಸ್ಟಾರ್ಟೆಡ್ ಥಿಂಕಿಂಗ್. ಅದು ಯಾರಿಗಾಗುತ್ತಪ್ಪ ಅಂದರೆ ತಾಮಸ ಗುಣ ಇರೋರಿಗಾಗ್ತಾ ಸತ್ವಗುಣ ಇರೋರಿಗಾಗ್ತಾ ಹೋಗುತ್ತಂತೆ. ಈ ರೀತಿ ಆ 3 ಗುಣಗಳು ಸಹ ನಮಗೆ ಭಗವಂತನೇ ಕರುಣಿಸೋದು. ಈ 3 ಗುಣಗಳ ಪ್ರಭಾವದಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಕರ್ಮಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಉದಾಹರಣೆ ಇಲ್ಲಿ ಅರ್ಜುನ ಹೇಳ್ತಾನಲ್ಲ, ಕರ್ಮಣಿ ಘೋರೆ ಅಂತ, ಅಥವಾ ಜಾಯಸಿ ಚೇತ ಕರ್ಮಣಸ್ಯ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ನನಗೆ ಈ ಕರ್ಮಗಳೇ ಬೇಡ, ಇದರೆಲ್ಲ ಘೋರ ಇದೆ, ಹಾಗಾಗಿ ನಾನು ಹೋಗ್ಬಿಡ್ತೀನಿ ನಾನು ತಪಸ್ಸಿಗೆ ಅಂತ. ಆ ರೀತಿ ನೀನು ತಪಸ್ಸಿಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಕರ್ಮದ ಪಾಪವನ್ನು ನೀನು ಹೊರಲೇಬೇಕಾಗತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ದೇವರ ಸೇವೆಗಳನ್ನು ಮಾಡ್ತೀವಿ, ಅಥವಾ 100 ನಮಸ್ಕಾರ ಹಾಕ್ತೀವಿ, ಅಥವಾ 100 ಸಾರಿ ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಏಕಾದಶಿ ಉಪವಾಸಗಳನ್ನು ಮಾಡ್ತೀವಿ. ಈ ರೀತಿ ಉಪವಾಸಗಳನ್ನು ಮಾಡಿದ್ರು ಅಥವಾ ಪಾರಾಯಣ ಮಾಡಿದ್ರು ಅಥವಾ ನಮಸ್ಕಾರಗಳ ಮಾಡಿದ್ರು, ದೇವಸ್ಥಾನಕ್ಕೆ ಹೋದರೂ ಸಹ ನಮಗೆ ಪುಣ್ಯಕ್ಕಿಂತ ಹೆಚ್ಚಾಗಿ
ಪಾಪವನ್ನು ಗಳಿಸುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಏನು ಮೇಡಮ್ ನೀವು ಪೂಜೆ ಎಲ್ಲ ಮಾಡಿದ್ರೆ ಪಾಪ ಸುತ್ತಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಯಾಕೆ ಅಂತ ಅಂದರೆ, ನಾವೇನು ಅಂದ್ಕೊಂಡಿದ್ದೀವಿ, ನಾನು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಪಾರಾಯಣ ಮಾಡ್ತಾಯಿದ್ದೀನಿ, ಇವತ್ತು ಏಕಾದಶಿ ಉಪವಾಸ ಮಾಡ್ತಾಯಿದ್ದೀನಿ, ಈ ರೀತಿ ನನಗೆ ಪಾಪ ಸುತ್ತಕೊಳ್ಳುತ್ತೆ ಅಂತ ಅಂದರೆ ಅರ್ಥ ಏನು ಅಂತ 6ನೇ ಶ್ಲೋಕದಲ್ಲಿ ಮತ್ತು 7ನೇ ಶ್ಲೋಕದಲ್ಲಿ ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾನೆ. ಯಾಕೆ ನಾವು ಇಷ್ಟೆಲ್ಲ ಮಾಡಿದ್ರೂ ಸಹ ಪಾಪವನ್ನು ಸುತ್ತಕೊಳ್ತೀವಿ ಅಂತ ಅಲ್ವಾ? ತುಂಬ ಜನಕ್ಕಿರುತ್ತೆ, ನಾನು ಪಾರಾಯಣವನ್ನು ಮಾಡ್ತೀನಿ, ನಾನು ಏಕಾದಶಿ ಉಪವಾಸ ಮಾಡ್ತೀನಿ, ಆದರೂ ಯಾಕೆ ನನಗೆ ಕಷ್ಟ ಬರ್ತಿದೆ ಅನ್ನೋದಕ್ಕೆ 6 ಮತ್ತು 7ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಕರ್ಮ ಇಂದ್ರಿಯಾಣಿ, 5 ಕರ್ಮೇಂದ್ರಿಯಗಳನ್ನು ಸಂಯಮ ನಿಯಂತ್ರಿಸಿ, ಯಾರು ಅಸ್ತೆ ಇರುತ್ತಾರೋ ಮನಸ್ಸಿನಿಂದ ಸ್ಮರಾತ್ ಯೋಚಿಸುತ್ತಾ, ಇಂದ್ರಿಯ ಅರ್ಥಾನ್ ಅಂದರೆ ಇಂದ್ರಿಯಗಳ ವಿಷಯಗಳನ್ನು ವಿಮೂಢ ಮೂರ್ಖನಾದ ಆತ್ಮನು ಮಿಥ್ಯ ಆಚಾರ ಅಂದರೆ ನಟನೆ ಮಾಡುತ್ತಾನೋ ಅವನು ಯುಚ್ಯತೆ ಎಂದು ಹೇಳುತ್ತಾರೆ. ಹಾಗೆಯೇ 7ನೇ ಶ್ಲೋಕವನ್ನು ನೋಡ್ಬಿಡೋಣ. ಅಂದರೆ ಯಾರು, ತು ಅಂದರೆ ಇಂದ್ರಿಯಾಣಿ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಂತ್ರಿಸುತ್ತಾ, ಆರಂಭತೆ ಅಂತ ಅಂದರೆ ಪ್ರಾರ್ಥಿಸುತ್ತಾನೋ ಅರ್ಜುನನೇ, ಕರ್ಮ ಅಂದರೆ ಇಂದ್ರಿಯಿ ಅಂದರೆ ಕರ್ಮ ಇಂದ್ರಿಯಿ ಅಂದರೆ ಸಕ್ರಿಯ ಇಂದ್ರಿಯಗಳನ್ನು, ಯೋಗಾನಾಂ ಅಂದರೆ ಭಕ್ತಿಯನ್ನು, ಆಸಕ್ತ ಅಂದರೆ ಅನಾಸಕ್ತಿಯಿಂದ ಅವನು ವಿಶಿಷ್ಯತೆ ಎಷ್ಟೋ ಉತ್ತಮನು. ಅಂದರೆ ಇಲ್ಲಿ ನಾನು ಹೇಳಿದೆ ಅಲ್ಲ, ಒಬ್ಬ ಪ್ರತಿದಿನ ದೇವರ ಪೂಜೆ ಮಾಡ್ತಾನೆ. ದೇವರ ಪೂಜೆ ಮಾಡಬೇಕಾದ್ರೆ ತುಪ್ಪದಲ್ಲೇ ದೀಪ ಹಚ್ಚುತ್ತಾ ಇರ್ತಾನೆ. ತುಪ್ಪದಲ್ಲೇ ದೀಪ ಹಚ್ಚಿಬಿಟ್ಟು ದೀಪ ಹಚ್ಚಬೇಕಾರೆಲ್ಲ ಅವನ ಎದುರುಗಡೆ ಮನೆಯವನಿಗೆ ಬೈತಾ ಇರ್ತಾನೆ. ದೀಪ ಹಚ್ಚು ದೇವರಿಗೆ ಅಂದರೆ ಸಂಜೆ ಹೊತ್ತು ದೀಪ ಹಚ್ಚೋಕ್ಕಾಗಲ್ಲ, ಅಲ್ಲೆಲ್ಲೂ ಹೊರಗಡೆ ಹಳ್ಳಿ ಕಡೆ ಎಲ್ಲ ಕಮಾನು ಅಂತ ಇರುತ್ತೆ, ಅಂದರೆ ಎಂಟ್ರೆನ್ಸ್ ಗೇಟ್ ಅಂತ ಏನಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತಾನೆ. ಇವನಿಗೆ ಬುದ್ಧಿ ಇಲ್ವಾ? ಸಂಜೆ ಹೊತ್ತಾಯಿತು, ಮನೇಲಿ ದೀಪ ಹಚ್ಚೋಕ್ಕಾಗಲ್ಲ, ಏನಿಲ್ಲ ಅಂತ ಬೈತಾ ಇರ್ತಾನೆ. ನೋಡಿದ್ರೆ ಇಬ್ಬರು ಮರಣಾನಂತರ ಭಗವಂತನ ಬಳಿ ಹೋಗ್ತಾರೆ. ಭಗವಂತನ ಬಳಿ ಹೋದಾಗ ಯಾರು ಪ್ರತಿದಿನ ದೇವ್ರಿಗೆ ದೀಪ ಹಚ್ತಾ ಇದ್ರೋ ಅವನಿಗೆ ನರಕ ಅಂತ ಆಗುತ್ತೆ. ಯಾರು ಹೊರಗಡೆ ಅಂದರೆ ಹಳ್ಳಿಯ ಹೊರಗೆ ದೀಪ ಹಚ್ತಾ ಇದ್ರೋ ಅವ್ರಿಗೆ ಸ್ವರ್ಗ ಅಂತ ಆಗುತ್ತೆ. ಇವನಿಗೆ ಅಳುನೇ ಬಂದ್ಬಿಡುತ್ತೆ. ಅಲ್ಲ ದೇವ್ರೆ, ನಾನು ಪ್ರತಿದಿನ ತುಪ್ಪದ ದೀಪ ಹಚ್ತಾ ಇದ್ದೆ, ನನ್ನನ್ನು ಬಿಟ್ಬಿಟ್ಟು ಅವನೆಲ್ಲೋ ದೀಪ ಹಚ್ತಾ ಇದ್ದೋನು, ಅವನು ಒಂದು ದಿನ ನಿನಗೆ ನಮಸ್ಕಾರ ಮಾಡಿಲ್ಲ, ಏನಿಲ್ಲ, ಅವನಿಗೆ ನೀನು ಸ್ವರ್ಗ ಕೊಟ್ಟಿದ್ಯಲ್ಲ, ಇದು ಯಾವ ನ್ಯಾಯ ಇದು ಅಂತ ದೇವ್ರ ಹತ್ರ ಜಗಳಕ್ಕೆ ಹೋಗ್ಬಿಡ್ತಾನೆ. ನಾವು ಅಷ್ಟೇ ಅಲ್ವಾ, ಭಗವಂತ ಅಂದರೆ ಸ್ವಲ್ಪ ಫ್ರೀ ಜಾಸ್ತಿ, ಹಾಗಾಗಿ ಭಗವಂತನ ಹತ್ರ ಜಗಳ ಕೈಯೋದು ಎಲ್ಲರೂ ಸಹಜ. ಆಗ ಅವನು ಹೇಳ್ತಾನೆ, ನೀನು ದೀಪ ಹಚ್ಚಬೇಕಾದ್ರೆ ಅವನಿಗೆ ಬುದ್ಧಿ ಇಲ್ವಾ ಅಂತ ದಿನ ಅವನಿಗೆ ಬೈಕೊಂಡು ನೀನು ದೀಪ ಹಚ್ತಾ ಇದ್ದೆ. ವಾಟ್ ಈಸ್ ದ ಯೂಸ್? ಹೇಳ್ತೀವಲ್ಲ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಒಲೆ ಮೇಲೆ ಹಾಲಿಟ್ಟಿದ್ಯಾ? ಉತ್ಥಿಷ್ಟ ನರಶಾಧೂಲ. ಬೇಗ ಸ್ನಾನಕ್ಕೆ ಹೋಗಬಾರ್ದಾ? ಕರ್ತವ್ಯಂ ದೈವಮಾಹಿತಂ. ಉಪ್ಪಿಟ್ಟು ಮಾಡಲಾ, ಅವಲಕ್ಕಿ ಮಾಡಲಾ? ಸುಪ್ರಭಾತ ಹೇಳ್ತಾ ಇದ್ದೀರಾ, ಮನೆ ಕೆಲಸ ಮಾಡ್ತಾ ಇದ್ದೀರಾ, ಗಂಡನ ಹತ್ರ ಮಾತಾಡ್ತಾ ಇದ್ದೀರಾ, ದೀಪ ಹಚ್ತಾ ಇದ್ದೀರಾ, ತುಳಸಿ ಪೂಜೆ. ಎಷ್ಟೋ ಜನ ಹೆಂಗಸರು ತುಳಸಿ ಪೂಜೆ ಮಾಡ್ಲಿಕ್ಕೆ ಹೋಗ್ತಾರೆ, ತುಳಸಿ ಪ್ರದಕ್ಷಿಣೆ ಹಾಕ್ತಾ ಏನ್ರಿ ತಿಂಡಿ ಆಯ್ತಾ, ನಾನೀಗ ನೋಡಿ ತುಳಸಿ ಪೂಜೆ ಮಾಡ್ತಾ ಇದ್ದೀನಿ.
ಒಂದು ನಿಮಿಷ ನಿಮಗೆ ಭಗವಂತನ ಬಗ್ಗೆ ಸಮಯ ಇಲ್ಲ, ತುಳಸಿ ಪೂಜೆ ಮಾಡಿದೆ ಅಂತ ಹೇಳ್ತೀರಾ, ಸುಪ್ರಭಾತ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಲ್ವಾ. ಹೀಗೆಲ್ಲ ಮಾಡಿದಾಗ ಹಾಗೇನೆ ಅವನು ಮಾಡ್ತಾ ಇದ್ದಿದ್ದಲ್ವಾ, ದೀಪ ಹಚ್ಚಿ ದಿನ ತುಪ್ಪದ ದೀಪನೇ ಹಚ್ತಾ ಇದ್ದ, ಪ್ರತಿದಿನ ನೀನು ಅವನಿಗೆ ಬೈತಾ ಇದ್ದೆ. ಆದರೆ ಅವನು ದೀಪ ಹಚ್ಚಬೇಕಾದ್ರೆ ಭಗವಂತ ಎಷ್ಟೋ ಜನಕ್ಕೆ ದಾರಿ ಕಾಣಲ್ಲ, ಈ ದಾರಿ ಕಾಣಲಿ ಅಂತ ದೀಪ ಹಚ್ತಾ ಇದ್ದ, ಅವನಲ್ಲಿ ಎಷ್ಟು ಒಳ್ಳೆ ಬುದ್ಧಿ ಇತ್ತು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಹೊರಗಿನ ಎಲ್ಲ ಇಂದ್ರಿಯ ನಿಗ್ರಹಗಳನ್ನು ನಾವು ಕೆಲವೊಂದು ಸಲ ಮಾಡಿಬಿಡ್ಬೋದು. ಹೇಗೆ? ಅಪ್ಪ ನಾನು ಮನೇಲೇ ಇರ್ತೀನಪ್ಪ, ನಾನು ಫಿಲಮ್ಗೆ ಹೋಗಲ್ಲ, ಫಿಲಮ್ಗೆ ಹೋಗಿ ಯಾರು ಇಂದ್ರಿಯನ್ನೆಲ್ಲ ಹಾಳು ಮಾಡ್ಕೊತಾರೆ, ನಾನು ಫಿಲಮ್ಗೆ ಹೋಗಲ್ಲ, ಜಾತ್ರೆಗೆ ಹೋಗಲ್ಲ, ದಸರಾ ನೋಡೋಕ್ಕೆ ಹೋಗಲ್ಲ, ನಾನು ಏನೂ ಮಾಡಲ್ಲ, ನಾನು ಮನೇಲೇ ಇರ್ತೀನಿ. ಇಂದ್ರಿಯ ನಿಗ್ರಹ ಆಯಿತಾ? ಇಂದ್ರಿಯ ನಿಗ್ರಹ ಆಗಲಿಲ್ಲ. ಮನಸ್ಸಲ್ಲಿ ಯೋಚನೆ ಮಾಡ್ತಾ ಹೋಗೋದು, ಓ ಅವರು ಆ ಫಿಲಮ್ಗೆ ಹೋಗಿದ್ದಾರೆ, ಆ ಫಿಲಮಲ್ಲಿ ಆ ಸೀನ್ ಇದೆಯಂತೆ, ಓ ಕಾಲೇಜಲ್ಲಿ ಹುಡುಗಿರೆಲ್ಲ ಈ ಥರ ಡ್ರೆಸ್ ಹಾಕ್ಕೊಂಬರ್ತಾರಂತೆ, ಅಯ್ಯೋ ನಿಮಗೆ ಗೊತ್ತಿಲ್ಲ ಅವರು ಗೋವಾ ಟ್ರಿಪ್ ಹೋಗಿದ್ದಾರೆ ಕಣ್ರಿ, ಗೋವಾದಲ್ಲಿ ಹೇಗೆ ಡ್ರೆಸ್ ಹಾಕ್ಕೊತಾರೆ ಗೊತ್ತಾ. ಇಂದ್ರಿಯ ನಿಗ್ರಹ ಆಯಿತಾ? ನೀನು ಗೋವಾಗೆ ಹೋಗ್ಬೇಕಂತೇನಿಲ್ಲ, ಅವ್ರ ಪಾಪ ಗೋವಾಗೆ ಹೋಗ್ಬಿಟ್ಟು ವಾಪಸ್ ಬಂದಾಗಿರುತ್ತೆ, ನೀವಿನ್ನೂ ಗೋವಾದಲ್ಲೇ ಇರ್ತೀರಾ, ಅವ್ರು ಯಾರ್ಯಾರು ಯಾವ್ಯಾವ ಡ್ರೆಸ್ ಹಾಕ್ಕೊಂಡಿದ್ರು ಅಂತ ಯೋಚನೆ ಮಾಡ್ತಾ. ಇದಕ್ಕೆ ತುಂಬ ಚೆನ್ನಾಗಿ ಬುದ್ಧ ಕತೆ ಹೇಳ್ತಾ ಹೋಗ್ತಾರೆ. ಬುದ್ಧ ಅವರ ಶಿಷ್ಯನ ಜೊತೆ ನದಿ ದಾಟಬೇಕಾಗತ್ತೆ. ಆ ನದಿಯಲ್ಲಿ ಒಂದು ಹೆಂಗಸು ಪಾಪ ಬಿದ್ದುಬಿಡತ್ತೆ. ಹೆಂಗಸು ಬಿದ್ದ ತಕ್ಷಣ ಬುದ್ಧ ಏನು ಮಾಡ್ತಾರೆ, ಆ ಹೆಂಗಸನ್ನು ಎತ್ಕೊಂಡು ಹೋಗಿ ಆ ದಡದವರೆಗೆ ಬಿಟ್ಟು, ಆಕೆ ನೀರು ಕುಡಿದಿರ್ತಾಳೆ, ಆ ನೀರನ್ನೆಲ್ಲ ತೆಗೆದು ಆಕೆಗೆ ಆರೈಕೆಯನ್ನು ಮಾಡಿ ಆಶ್ರಮಕ್ಕೆ ಬರ್ತಾರೆ. ಅವ್ರ ಶಿಷ್ಯ ತುಂಬ ಹೊತ್ತು ಯೋಚನೆ ಮಾಡ್ತಾನೆ, ಸಂಜೆವರೆಗೂ ವೆಯ್ಟ್ ಮಾಡ್ತಾನೆ. ವೆಯ್ಟ್ ಮಾಡಿಬಿಟ್ಟು ಕೇಳ್ತಾನೆ, ಗುರುಗಳೇ ನೀವು ಮಾಡಿದ್ದು ಸರಿನಾ? ಅವ್ರಿಗೆ ಗೊತ್ತಾಗಲ್ಲ, ನಾನು ಏನು ತಪ್ಪು ಮಾಡಿದೆ ಅಪ್ಪ ಅಂತ ಹೇಳ್ತಾರೆ. ಅಲ್ಲ, ನೀವು ಸನ್ಯಾಸ ಸ್ವೀಕಾರ ಮಾಡಿಬಿಟ್ಟಿದ್ದೀರಾ, ನೀವು ಆ ಹೆಂಗಸನ್ನು ಮುಟ್ಬಿಟ್ರಿ, ಆ ಹೆಂಗಸನ್ನು ಆ ದೊಡ್ಡದವ್ರಿಗೂ ಕರ್ಕೊಂಬಂದ್ರಿ, ಆ ಹೆಂಗಸಲ್ಲಿ ನೀರು ಕುಡ್ದಿದ್ದನ್ನೆಲ್ಲ ತೆಗೆದ್ರಿ, ಇದು ಸರಿನಾ? ಆಗ ಎಷ್ಟು ಚೆನ್ನಾಗಿ ಬುದ್ಧ ಉತ್ತರವನ್ನು ಕೊಡ್ತಾರೆ ಅಂದರೆ, ನಾನು ಕೇವಲ ಆ ಹೆಂಗಸಿನ ಶರೀರವನ್ನು ನನ್ನ ಕೈಯಲ್ಲಿ ಹಿಡಿದು ಆ ದಡದವರೆಗೆ ಕರ್ಕೊಂಡು ಬಂದೆ, ಆದರೆ ನೀನು ಮಾನಸಿಕವಾಗಿ ಇನ್ನೂ ಆಕೆಯನ್ನು ಇಟ್ಕೊಂಡಿದೀಯಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಅಂದರೆ, ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಅಥವಾ ಸೇವೆಯನ್ನು ಮಾಡಬೇಕಾದ್ರೆ ಕೇವಲ ಪ್ರಾರ್ಥನೆಯನ್ನು ಮಾಡೋದಿಲ್ಲ, ನಾವು ಹೊರಗಿನ ಶುಚಿತ್ವದಿಂದ ದೇವಸ್ಥಾನಕ್ಕೆ ಹೋಗಿರ್ತೀವಿ. ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ಬೆಳಗ್ಗೆ 4 ಗಂಟೆಗೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಮನಸ್ಸಿನಲ್ಲಿ ಕಲ್ಮಶ ಹಿಡ್ಕೊಂಡು ನೀನು ಯಾವ ಸ್ನಾನ ಮಾಡಿ ಯಾವ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನವೇನು? ಅದರ ಬದಲು ನೀನು ಮನೆಯಲ್ಲೇ ಎಲ್ಲರ ಬಗ್ಗೆನೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ನಿನ್ನ ಮನಸ್ಸಿನ ಕಲ್ಮಶವನ್ನು ತೆಗೆದ್ರೆ ಅದಕ್ಕಿಂತ ಒಳ್ಳೆ ಪೂಜೆ ಇದೆಯಾ? ನೀನು ನಮಸ್ಕಾರ ಮಾಡ್ತಾ ಇದೆಯಾ, 101 ನಮಸ್ಕಾರ ಮಾಡ್ತಾ ಇದೆಯಾ, ಅಯ್ಯೋ ಆ ಹೆಂಗ್ಸ್ ಆ ಸೀರೆ ಹಾಕ್ಕೊಂಬಂದಿದೆ, ಆ ಹೆಂಗ್ಸ್ ಡ್ರೆಸ್ ಸರಿ ಇಲ್ಲ, ಈ ಹುಡುಗಿ ನೋಡಿ ಚಡ್ಡಿ ಹಾಕ್ಕೊಂಬಂದಿದೆ, ಸೀರೆ ಉಡ್ಕೊಂಬರಕ್ಕಾಗಲ್ಲ, ದೇವಸ್ಥಾನಕ್ಕೆ ಬರ್ತಾ, ಮನಸ್ಸಿನಲ್ಲಿ ನೀನು ಬೈಕೊಂಡು ನೀನು ನಮಸ್ಕಾರ ಹಾಕ್ಕೊಳ್ತಾ ಇದ್ದರೆ ನಿನ್ನ ಮನಸ್ಸು ಎಲ್ಲಿದೆ? ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾ ಅಂದರೆ 7ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಮನಸ್ಸು ಮತ್ತು ಇಂದ್ರಿಯಗಳು ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳು ಯಾವಾಗಲೂ ಅಷ್ಟೇ ಶುದ್ಧವಾಗಿರಬೇಕು. ಹೇಗಪ್ಪ ಅಂತ ಅಂದರೆ, ನಾವು ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂತ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಮನೆಯಲ್ಲಿ ಕೂತು ನಾವು ಇಂದ್ರಿಯ ನಿಗ್ರಹ ಮಾಡ್ತೀವಿ ಅಂತ ನಾವು ಹೇಗೆ ಅನ್ಕೊತೀವಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿನ ಇಂದ್ರಿಯದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಮೌನವ್ರತ ಅಂದ ತಕ್ಷಣ ನಾನು ಏನೂ ಮಾತಾಡೋದಿಲ್ಲ ಅಲ್ಲ,
ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತಲ್ಲ, ಅದನ್ನು ತಡಿ. ಇವತ್ತಿದೆ ಅವಳಿಗೆ, ಇವತ್ತು ನನ್ನ ಮೌನ ವ್ರತ ಅಂತ ಇದ್ದೀನಿ ಅಂತ ನೋಡಿ ಎಂಥ ಕೆಲಸ ಮಾಡೋಗಿದ್ದಾಳೆ, ಅವಳು ನಾಳೆ ಬರಲಿ ಈ ಥರ ಎಲ್ಲ ತಪ್ಪು ಮಾಡಿದ್ಯಾ ಅಂತೆಲ್ಲ ಅವಳಿಗೆ ಬೈತೀನಿ ಅಂತ ನಾವು ಮನಸ್ಸಿನಲ್ಲಿ ಬೈಕೊಳ್ತಾ ಇದ್ದರೆ ನೀನು ಮೌನ ವ್ರತ ಮಾಡಿ ಏನು ಪ್ರಯೋಜನ? ಅಥವಾ ನೀನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೂ ನೀನು ಅನ್ಯರ ಬಗ್ಗೆ ಮಾತಾಡ್ತಾ ಇದ್ದರೆ ಏನು ಪ್ರಯೋಜನ? ಹಾಗಾಗಿ ಹೇಳ್ತಾ ಇರೋದು ಇಲ್ಲಿ ಭಗವಂತ, ನೀನು ದೇವಸ್ಥಾನಕ್ಕೆ ಹೋಗಿ ಸಹಸ್ರನಾಮವನ್ನು ಹೇಳಿ ವ್ರತಾಚರಣೆಯನ್ನು ಮಾಡಿಯೂ ಸಹ ನೀನು ಪಾಪವನ್ನು ಅಂಟಿಸ್ಕೋಬಹುದು. ಹೇಗೆ? ನಿನ್ನ ಮನಸ್ಸು ಶುಚಿ ಇಲ್ಲ, ನಿನ್ನ ಇಂದ್ರಿಯ ಶುಚಿ ಇಲ್ಲ. ಹಾಗಾಗಿ ನಿನ್ನ ಇಂದ್ರಿಯಗಳು ಶುಚಿಯಾಗಿರಬೇಕು. ಹಾಗೂ ಇಲ್ಲಿ ನಾನು ಬಂದಿರುವುದು ಕೇವಲ ಭಗವಂತನ ಆಜ್ಞೆಯ ಮೇಲೆ. ಅವನು ನನಗೆ ಯಾವ ಪಾತ್ರವನ್ನು ಕೊಟ್ಟಿದ್ದಾನೋ ಆ ಪಾತ್ರವನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳಬೇಕಂತೆ. ಹೇಗೆ ಅಂತ ಅಂದರೆ ದ್ರೌಪದಿಯ ಹಾಗೆ. ಇಲ್ಲಿ ದ್ರೌಪದಿಯನ್ನು ಉದಾಹರಣೆಯಾಗಿ ಯಾಕೆ ತಗೊಳ್ತಾ ಇದ್ದಾರೆ ಅಂತ ಅಂದರೆ, ದ್ರೌಪದಿಗೆ ಹೆಜ್ಜೆ ಹೆಜ್ಜೆಗೆ ಅವಮಾನ ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಆಕೆ ಅಗ್ನಿಕುಂಡದಿಂದ ಜನಿಸಿದವಳು ಅಲ್ವಾ. ಜನಿಸಿದ ತಕ್ಷಣ ಅವಳು ಕೃಷ್ಣನ ಜೊತೆ ಮಾತಾಡಿದಾಗ ಅವಳು ಹೇಳ್ತಾಳೆ, ನನಗಿಲ್ಲಿ ಯಾವ ಸಂಬಂಧವೂ ಗೊತ್ತಿಲ್ಲ, ನಾನು ನಿನ್ನನ್ನು ಸಹೋದರ ಅಂತ ಅನ್ಕೋಬಹುದಾ? ಹಾಂ ಖಂಡಿತ ಅನ್ಕೋಬಹುದು. ಆಗ ಅವಳು ಕೇಳ್ತಾಳೆ, ನಾನು ಹೇಗಿರಬೇಕು ಇಲ್ಲಿ ಭೂಮಿ ಮೇಲೆ ಅಂತ ಅಂದಾಗ ಭಗವಂತ ಹೇಳ್ತಾನೆ, ನಿನ್ನ ಕರ್ತವ್ಯವನ್ನು ಮಾಡು. ನಿನ್ನ ಇಲ್ಲಿ ಹೇಗೆ ಒಂದು ಫಿಲಮ್ ಅಂತ ಅಂದಾಗ ಉದಾಹರಣೆ ಹೇಳ್ತಾ ಇರೋದು, ಒಬ್ಬ ಹಿರಿಯ ನಟನ ಪಾತ್ರವೂ ಇರುತ್ತೆ, ಒಬ್ಬ ಕಿರಿಯ ನಟನ ಪಾತ್ರವೂ ಇರುತ್ತೆ, ಅಥವಾ ಒಬ್ಬ ಒಂದು ಕ್ಷಣದ ಪಾತ್ರ ಬೇಕಾದರೂ ಇರುತ್ತೆ ಅದರಲ್ಲಿ ಅಲ್ವಾ. ಆದರೆ ಅವರವರ ಎಲ್ಲರೂ ಸಹ ಅವರವರ ಪಾತ್ರವನ್ನು ನಿಭಾಯಿಸಿದಾಗ ಮಾತ್ರ ಆ ಫಿಲಮ್ ಹಿಟ್ ಆಗೋದು. ಹಾಗೆಯೇ ಇಲ್ಲಿ ನಾವು ಸಹ ಅಷ್ಟೇ ನಮ್ಮ ಕರ್ಮಗಳನ್ನು ಮಾಡಬೇಕು. ಭಗವಂತ ನನಗೇನು ಕರ್ಮ ಕೊಟ್ಟಿದ್ದಾನೆ? ಒಬ್ಬ ತಾಯಿಯಾಗಿ ಕರ್ತವ್ಯವನ್ನು ಕೊಟ್ಟಿದ್ದಾಳೆ, ತಂಗಿಯಾಗಿ ಕರ್ತವ್ಯವನ್ನು ಎಲ್ಲ ಕರ್ತವ್ಯಗಳನ್ನು ನಾನು ಮಾಡಬೇಕು. ಯಾವ ರೀತಿ ಕರ್ತವ್ಯಗಳನ್ನು ಮಾಡಬೇಕು? ನಿಷ್ಕಾಮವಾಗಿ. ಎಸ್, ಇವತ್ತು ನನ್ನ ಅತ್ತೆ ಇದ್ದಾರಾ, ನಾನು ನನ್ನ ಅತ್ತೆಯನ್ನು ನೋಡ್ಕೊತೀನಿ. ಅಥವಾ ನನ್ನ ಸೊಸೆ ಬರ್ತಾಳಾ, ಅವಳನ್ನ ಮಗಳ ಹಾಗೆ ನೋಡ್ಕೊತೀನಿ. ಅವಳು ನನಗೆ ಹೇಗೆ ನೋಡ್ಕೊತಾಳೋ ದಟ್ ಈಸ್ ಡಿಫ್ರೆಂಟ್. ಆದರೆ ನಾನು ನನ್ನ ಕರ್ತವ್ಯವನ್ನು ಮಾಡ್ತೀನಿ. ನೋಡಿ, ನನಗೆ ನಿಜವಾಗ್ಲೂ ಇಲ್ಲಿ ನಾನು ಈ ವಾಕ್ಯವನ್ನು ಹೇಳಬೇಕಾದ್ರೆ ನನ್ನ ಕಣ್ಮುಂದೆ ಸಾಕಷ್ಟು ಜನ ನನ್ನ ಸ್ನೇಹಿತರು, ನನಗೆ ಪರಿಚಯ ಇರೋರು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಎಲ್ಲರೂ ಸಹ ಅವರ ಕರ್ತವ್ಯವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದಾರಪ್ಪ ಅಂತ ಅಂದರೆ, ಯಾವುದೇ ಆಸೆ ಆಕಾಂಕ್ಷೆಗಳಿದೆ. ಕೃಷ್ಣ ಹೇಳ್ತಾನಲ್ಲ, ಇವಾಗ ನಾವು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದೀವಿ, ಅವರು ಅರಿವಿಲ್ಲದೆ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ನಿಷ್ಕಾಮ. ಎಸ್, ನನಗೆ ಬೇಡಪ್ಪ, ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಏಕೆಂದರೆ ನಮ್ಮ ಮನೆಯವ್ರಿಗೆ ಖುಷಿ ಆಗುತ್ತೆ ಅಂತನೋ, ಅಥವಾ ನಮ್ಮ ಅಪ್ಪ ಅಮ್ಮನಿಗೆ ಖುಷಿ ಆಗುತ್ತೆ ಅಂತನೋ ನಾವು ಹೆಣ್ಮಕ್ಳು ಆ ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಹಾಗಾಗಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ನಮ್ಮ ಕರ್ಮಗಳನ್ನು ಮಾಡಬೇಕು. ಹೇಗೆ 4 ವರ್ಣದವರು ಯಾವ ಕರ್ತವ್ಯವನ್ನು ಮಾಡಬೇಕೋ ಆ ಕರ್ಮಗಳನ್ನು ಮಾಡಿದಾಗ ಮಾತ್ರ ನಾವು ಇಲ್ಲಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಇಲ್ಲಿ ಹೇಳ್ತಾ ಇದ್ದಾನೆ ಕೊನೆಗೆ, ಆಸಕ್ತಸ ವಿಶಿಷ್ಯತೆ ಅಂದರೆ ಕೊನೆಗೆ ಎಲ್ಲವನ್ನ ನಾವು ಭಗವಂತನಿಗೆ ಅರ್ಪಿಸಬೇಕು. ಭಗವಂತ, ನನ್ನಿಂದ ಯಾವುದೇ ರೀತಿಯಾದಂತಹ ತಪ್ಪು ಒಪ್ಪು ಆಗಿದ್ರೂ ಸಹ ನನ್ನನ್ನು ಕ್ಷಮಿಸ್ಬಿಡು ತಂದೆ. ಬಿಕಾಸ್ ಹೀ ಈಸ್ ಗ್ರೇಟ್. ಅವನು ಮುಂದೆ ನಾವು ಯಾರೂ ಅಲ್ಲ. ಹಾಗಾಗಿ ಅವನು ಸೂತ್ರಧಾರಿ, ಅವನು ಮೇಲಿದ್ದಾನೆ. ಕೇವಲ ನಮ್ಮ ಪಾತ್ರಗಳನ್ನು ನಿಭಾಯಿಸ್ತಾ ಹೋಗಬೇಕು. ಅದರ ಜೊತೆಗೆ ಶರಣಾಗತಿ. ಭಗವಂತ, ನನ್ನ ಕೈಲಿ ಎಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯನೋ, ಅಥವಾ ನನ್ನಿಂದ ಎಷ್ಟು ಜನಕ್ಕೆ ಒಳಿತಾಗುತ್ತೋ ಅಷ್ಟು ಒಳಿತನ್ನು ಮಾಡು ಭಗವಂತ. ಕೇವಲ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೆ ಮಾತ್ರ ಜ್ಞಾನಕ್ಕೆ ಹೋಗೋದಲ್ಲ, ಅಥವಾ ಕರ್ಮವನ್ನೂ ಮಾಡೂ ಸಹ ನಾವು ಮುಕ್ತಿಯನ್ನು ಹೊಂದಬಹುದು ಅಂತ ಕೃಷ್ಣ ಹೆಜ್ಜೆ ಹೆಜ್ಜೆಗೆ ಹೇಳ್ಕೊಡ್ತಾ ಇದ್ದಾನೆ.
ಇನ್ನೂ ಮುಂದೆ ಹೇಳ್ತಾನೆ. ಖಂಡಿತ ಮುಂದಿನ ತರಗತಿಯಲ್ಲಿ ಮತ್ತೆ ಅವನ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು.